ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿರ್ತಕ್ಕಂತಹ ಭ್ರಮರಾಂಬಾ ದೇವಿ ಸಹಿತ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿದ್ದೇವೆ. ತುಂಬಾ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ, ಪ್ರಸಿದ್ಧಿ ಇದೆ. ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ಮಾಡುವವರಿಗೆ ಸಿದ್ಧಿಸ್ತದೆ. ಅರ್ಥಾತ್ ಸಿದ್ಧಿ ಮತ್ತು ಪ್ರಸಿದ್ಧಿಯನ್ನು ಕೊಡತಕ್ಕಂತಹ ವಿಶೇಷವಾದಂತಹ ಶಿವನ ದೇವಸ್ಥಾನ. ಶಿವನಿಗೆ ಮಲ್ಲಿಕಾರ್ಜುನ ಹೇಳುವಂತಹ ಹೆಸರು. ಇಲ್ಲಿ ಎರಡು ಶಬ್ದಗಳಿದ್ದಾವೆ, ಮಲ್ಲಿಕಾ ಮತ್ತು ಅರ್ಜುನ. ಮಲ್ಲಿಕಾರ್ಜುನ ಶಿವ ಶಿವ ಶಂಕರ ಭಕ್ತವ ಶಂಕರ ಶಂಭೋ ಶಂಕರ ನಮೋಸ್ತುತೆ ವರದಾ ಭಯಕರ ಭಕ್ತ ಶುಭಂಕರ ಸಾಂಬ ಸದಾ ಶಿವ ನಮೋಸ್ತುತೆ. ಹಿಂದೊಂದು ಕಾಲದಲ್ಲಿ ದ್ವಾಪರ ಯುಗದ ಸಂದರ್ಭದಲ್ಲಿ ಮುಂದೆ ಮಹಾಭಾರತ ಯುದ್ಧ ಆಗ್ತದೆ. ಯುದ್ಧದಲ್ಲಿ ದೊಡ್ಡದಾದಂತಹ ಒಂದು ಸಂಗ್ರಾಮ. ಆ ಸಂಗ್ರಾಮದಲ್ಲಿ ಜಯಿಸಬೇಕೊಳ್ಳುವಂತಹ ಒಂದು ಉದ್ದೇಶ ಪಾಂಡವರಿಗೆ. ಅದಕ್ಕೋಸ್ಕರವಾಗಿ ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆಯಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನಿಟ್ಟುಕೊಂಡು ಕೈಲಾಸಕ್ಕೆ ಧಾವಿಸಿದ. ಕೈಲಾಸದಲ್ಲಿ ವಿಶೇಷವಾಗಿ ಅರ್ಜುನನು ತಪಸ್ಸನ್ನು ಆಚರಿಸುತ್ತಾ ಶಿವನ ಒಲುಮೆಯನ್ನು ಪಡೆಯಬೇಕು ಅನ್ನುವಂತಹ ಒಂದು ಸಂಕಲ್ಪ. ಶಿವನಿಂದ ಸಾಕಷ್ಟು ಬಿಲ್ಲು ಬಾಣಾದಿಗಳನ್ನು ಪಡೆಯಬೇಕು ಅನ್ನುವಂತಹ ಒಂದು ಸಂಕಲ್ಪವೂ ಹೌದು. ಆದರೆ ಎಷ್ಟು ಕಾಲದವರೆಗೆ ತಪಸ್ಸನ್ನು ಆಚರಿಸಿದರೂ ಸಹಿತವಾಗಿ ಶಿವನು ಪ್ರತ್ಯಕ್ಷನಾಗಲಿಲ್ಲ. ಇನ್ನು ಹೆಚ್ಚಿನ ರೀತಿಯಲ್ಲಿ ತಪಸ್ಸನ್ನು ಆಚರಿಸಲಿಕ್ಕೆ, ಅನುಷ್ಠಾನವನ್ನು ಮಾಡಲಿಕ್ಕೆ ಆರಂಭ ಮಾಡಿದ ಅರ್ಜುನ. ಅಂತಹ ಸಂದರ್ಭದಲ್ಲಿ ಶಿವನು ಶಬರನ ವೇಷದಲ್ಲಿ ಬಂದು ಅರ್ಜುನನನ್ನು ಪರೀಕ್ಷೆ ಮಾಡಿದ. ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪ್ರಾಣಿಯನ್ನು ಬೆನ್ನಟ್ಟಿ ಬಂದ. ಆ ಪ್ರಾಣಿ ತನಗೂ ಏನಾದರೂ ತೊಂದರೆ ಮಾಡಿತ್ತು ಅಥವಾ ಲೋಕಕಂಟಕವಾಗಿದೆ ಹೇಳುವಂತಹದ್ದನ್ನು ತಿಳಿದಂತಹ ಅರ್ಜುನನೂ ಸಹಿತವಾಗಿ ಆ ಪ್ರಾಣಿಗೆ ತನ್ನ ಬಿಲ್ಲಿನಿಂದ ಬಾಣವನ್ನು ಬಿಟ್ಟ, ಗಾಂಡೀವಕ್ಕೆ ಬಾಣವನ್ನು ಹೂಡಿಬಿಟ್ಟ. ಶಿವನೂ ಬಾಣವನ್ನು ಬಿಟ್ಟ. ಎರಡೂ ಬಾಣಗಳು ಸಹಿತವಾಗಿ ಆ ಪ್ರಾಣಿಯನ್ನು ಸೇರಿದವು. ಪ್ರಾಣಿ ಸತ್ತಿದ್ದು ಯಾರ ಬಾಣದಲ್ಲಿ? ಆ ಶಬರನ ವೇಷದಲ್ಲಿರ್ತಕ್ಕಂಥ ಶಿವನು ತಾನೇ ಕೊಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅರ್ಜುನನು ಇದನ್ನು ಕೊಂದವನು ತಾನು. ಇಬ್ಬರಲ್ಲೂ ಸಹಿತವಾಗಿ ವಾಗ್ಯುದ್ಧ, ತದನಂತರದಲ್ಲಿ ಬಡದಾಟಗಳು ಸಹಿತವಾಗಿ ಆಯಿತು. ಇತ್ತ ಅರ್ಜುನನೂ ಸೋಲ್ತಾ ಇಲ್ಲ, ಅತ್ತ ಶಬರನೂ ಸೋಲ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ತನ್ನ ಕೈಯಲ್ಲಿರ್ತಕ್ಕಂತಹ ಬಿಲ್ಲಿನಿಂದಲೇ ಒಂದು ಏಟನ್ನು ಕೊಡ್ತಾನೆ ಶಿವನಿಗೆ. ಶಿವನು ಸಂತುಷ್ಟನಾದ, ಕ್ರೋಧಗೊಳ್ಳಿಲ್ಲ. ಯಾಕೆಂದರೆ ತನ್ನನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂತಹ ಈ ಅರ್ಜುನನ ಏಟು ಅವನಿಗೆ ಯಾವ ಲೆಕ್ಕವೂ ಅಲ್ಲ. ಒಂದು ಹೂವು ಅವನ ಶರೀರದ ಮೇಲೆ ಬಿದ್ದರೆ ಯಾವ ರೀತಿಯಲ್ಲಿ ಆಗ್ತದೆಯೋ ಆ ರೀತಿಯಲ್ಲಿ ಆಯಿತು. ಒಂದು ರೀತಿಯ ಅಂತಹ ಸ್ಪಂದನ. ಅಂತಹ ಪರಶಿವನು ಶಬರನ ವೇಷದಲ್ಲಿರ್ತಕ್ಕಂಥವನು ನಿಜ ರೂಪವನ್ನು ತಾಳಿ ಅರ್ಜುನನಿಗೆ ಅನುಗ್ರಹವನ್ನು ಮಾಡಿದ. ಜೊತೆಯಲ್ಲಿ ತನ್ನಲ್ಲಿರ್ತಕ್ಕಂತಹ ಅನೇಕ ಅಸ್ತ್ರಗಳನ್ನೆಲ್ಲವನ್ನು ಸಹಿತವಾಗಿ ಅರ್ಜುನನಿಗೆ ಕೊಟ್ಟ. ತದನಂತರದಲ್ಲಿ ಪಾಶುಪತ ಹೇಳುವಂತಹ ಒಂದು ಅಸ್ತ್ರ, ಮಹಾಭಯಂಕರವಾಗಿರ್ತಕ್ಕಂತಹ ಅಸ್ತ್ರ. ಶಿವನ ಸ್ಮರಣೆ ಇಲ್ಲದೆ ಆ ಪಾಶುಪತವನ್ನು ಉಪಯೋಗಿಸುವ ಹಾಗಿಲ್ಲ. ಆ ಪಾಶುಪತಾಸ್ತ್ರವನ್ನು ಸಹಿತವಾಗಿ ಅರ್ಜುನನಿಗೆ ಕೊಟ್ಟ. ಸಂತಸದಿಂದ ಮಲ್ಲಿಗೆ ಹೂ ಅರಳಿದ ಹಾಗೆ ಅರಳುವಂತಹ ಮುಖವುಳ್ಳವನಂತಹ ಶಿವನು ಅರ್ಜುನನ ಪ್ರೀತಿಗಾಗಿ ಕೊಟ್ಟಿರತಕ್ಕಂತಹ ಆ ಪಾಶುಪತಾಸ್ತ್ರ
ಅರ್ಜುನನ ಬತ್ತಳಿಕೆಯನ್ನು ಸೇರಿತು. ಪಾರಮಹಿಮನೆ ಕಪಾಲಧಾರನೆ ಕರುಣಾಕರನೆ ಶುಭಕರನೆ ತಾಂಡವ ನೃತ್ಯವನಾಡುತ್ತ ನಲಿವನಿ ತಾಂಡವೇಶ್ವರನೆ ನಮೋಸ್ತುತೆ. ಅಪಾರ ಮಹಿಮನೆ ಕಪಾಲಧಾರನೆ ಕರುಣಾಕರನೆ ಶುಭಕರನೆ ತಾಂಡವ ನೃತ್ಯವನಾಡುತ್ತ ನಲಿವನಿ ತಾಂಡವೇಶ್ವರನೆ ನಮೋಸ್ತುತೆ.